ವಿದ್ಯಾರ್ಥಿಗಳೇ, ಅನುಗಮನದ ಆಧಾರಗಳನ್ನು ಚರ್ಚೆ ಮಾಡೋಣ. ಇವತ್ತು ಅನುಗಮನದ ವಿಷಯಾತ್ಮಕ ಆಧಾರ. ಸಾಮಾನ್ಯವಾಗಿ ಅನುಗಮನ ಅನುಮಾನ ರೂಪಾತ್ಮಕ ಸತ್ಯಕ್ಕೆ ಪ್ರಾಮುಖ್ಯತೆ ಕೊಡೋದ್ರ ಜೊತೆಯಲ್ಲಿ ವಿಷಯಾತ್ಮಕ ಸತ್ಯಕ್ಕೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತದೆ. ವಿಷಯಾತ್ಮಕ ಸತ್ಯವನ್ನ ಪಡೆದುಕೊಳ್ಳುವಂಥದ್ದೇ ಅನುಗಮನ ಅನುಮಾನದ ಮುಖ್ಯ ಉದ್ದೇಶ ಅಂತ ತಿಳ್ಕೊಂಡು ನಾವು ಹೇಳ್ತೇವೆ. ವಿಷಯಾತ್ಮಕ ಆಧಾರದಲ್ಲಿ ಬರ್ತಕ್ಕಂಥ ಅಂಶಗಳು ಅಂದರೆ ಅವಲೋಕನ ಮತ್ತು ಪ್ರಯೋಗ. ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯ ನಡೀಬೇಕು ಅಂದರೆ ಅದಕ್ಕೋಸ್ಕರ ನಾವು ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನು ಕಲೆ ಹಾಕಿ ಸಂಗ್ರಹಿಸಿ ಅವುಗಳನ್ನು ಮುಂದೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಉಪಯೋಗಿಸಿ ಕಾರ್ಯವನ್ನು ಸಂಪನ್ನಗೊಳಿಸ್ತೇವೆ. ಒಂದು ಮನೆ ಕಟ್ಟಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಆ ನಂತರದಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. ಹಾಗೆಯೇ ಅನುಗಮನ ಅನುಮಾನದ ರಚನೆ ಮಾಡುವಾಗ ಅನುಮಾನವನ್ನ ನಾವು ಮುಂದುವರೆಸಿ ಅವುಗಳ ಮೂಲಕ ಒಂದು ಸಿದ್ಧಾಂತವನ್ನು ಸ್ಥಾಪನೆ ಮಾಡುವಾಗ ಅನೇಕ ವಿಷಯಗಳ ಜ್ಞಾನ ನಮಗಿರಬೇಕು. ವಿಷಯ ಜ್ಞಾನ ಇಲ್ಲದೇನೆ ನಾವು ಯಾವುದೇ ರೀತಿ ಹೊಸ ವಿಷಯಗಳನ್ನು ಪ್ರತಿಪಾದನೆ ಮಾಡೋದಕ್ಕೂ ಆಗೋದಿಲ್ಲ, ಹೊಸದಾದಂಥ ತೀರ್ಮಾನ ಕೈಗೊಳ್ಳೋದಕ್ಕೂ ಆಗೋದಿಲ್ಲ, ಸಿದ್ಧಾಂತ ಸ್ಥಾಪನೆ ತತ್ವ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಅನೇಕ ಪ್ರಕಾರದ ಜ್ಞಾನವನ್ನು ನಾವು ತಿಳ್ಕೊಂಡಿದ್ದಾಗ ಮಾತ್ರ ನಾವು ಯಾವುದೇ ಒಂದು ವಿಷಯವನ್ನ ಸರಿಯಾಗಿ ಪ್ರತಿಪಾದನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಅನುಗಮನದ ಅನುಮಾನದ ರೂಪದಲ್ಲಿ ಹೊಸ ಸಿದ್ಧಾಂತ ಸ್ಥಾಪನೆ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಸಂಗತಿಗಳನ್ನ ಜ್ಞಾನವನ್ನ ಸಂಗ್ರಹಿಸಬೇಕಾಗ್ತದೆ. ಆ ಸಂಗ್ರಹಿಸುವಂತ ಒಂದು ವಿಧಾನ ಬೇರೆ ಬೇರೆ ರೂಪಗಳಿಂದ ನಡೀತದೆ. ಭೌತಿಕ ವಸ್ತುಗಳನ್ನ ಸಂಗ್ರಹಿಸುವಂತ ವಿಧಾನ ಬೇರೆ. ಇಲ್ಲಿ ನಾವು ಜ್ಞಾನವನ್ನ ಸಂಗ್ರಹಣೆ ಮಾಡಬೇಕು, ಅನೇಕ ಪ್ರಕಾರದ ಜ್ಞಾನವನ್ನ ಪಡಿಬೇಕು ಅಂತಂದ್ರೆ ಅದಕ್ಕೋಸ್ಕರ ಅವಲೋಕನ ಮತ್ತು ಪ್ರಯೋಗ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಅದರಿಂದ ಅವಲೋಕನ ಮತ್ತು ಪ್ರಯೋಗಗಳನ್ನ ಅನುಗಮನದ ವಿಷಯಾತ್ಮಕ ಆಧಾರಗಳು ಅಂತ ಕರೆಯಲಾಗುತ್ತದೆ. ಅವಲೋಕನ ಮತ್ತು ಪ್ರಯೋಗ ಅಪಾರವಾದಂತಹ ಜ್ಞಾನ ಸಂಗ್ರಹ ಮಾಡೋದಕ್ಕೋಸ್ಕರ ಅವಲೋಕನ ಮತ್ತು ಪ್ರಯೋಗ ಇವು ಅತ್ಯವಶ್ಯಕವಾಗಿ ಇರಲೇಬೇಕಾದಂತಹ ಸಂಗತಿಗಳು. ಇವುಗಳು ಇಲ್ಲದೇನೆ ಯಾವ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅದರಿಂದ ಇದು ವಿಷಯಾತ್ಮಕ ಆಧಾರ, ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಅಂತ ಕರೆಯಲಾಗುತ್ತದೆ. ವಿಗಮನ ಅಥವಾ ಅನುಗಮನ ಅನುಮಾನವನ್ನ ನಾವು ರಚನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಆಧಾರವಾಗಿರುವಂತ ತಳಹದಿಯಾಗಿರ್ತಕ್ಕಂಥ ಅಂಶಗಳು ಅವಲೋಕನ ಮತ್ತು ಪ್ರಯೋಗ ಅಂತ ಹೇಳ್ಬೋದು. ಅದನ್ನ ಈಗ ನಾವು ವಿವರವಾಗಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಅವಲೋಕನ ಅವಲೋಕನ ಅಂದ್ರೆ ಸಾಮಾನ್ಯವಾದಂತ ಅರ್ಥದಲ್ಲಿ ನೋಡುವುದು. ಸಾಮಾನ್ಯ ಅರ್ಥದಲ್ಲಿ ನೋಡುವುದು ಅಂತಂದ್ರೆ ನಮ್ಮ ಕಣ್ಣಿಗೆ ಏನೆಲ್ಲ ಕಾಣಿಸ್ತದೋ ಅವುಗಳನ್ನ ನೋಡುವುದು ಅಂತ ಅರ್ಥ. ನಾವು ಕಣ್ಣನ್ನ ತೆರೆದಾಗ ಕಣ್ಣ ಮುಂದೆ ಇರುವಂತ ಎಲ್ಲಾ ವಿಷಯಗಳು ನಮಗೆ ಕಾಣಿಸ್ತವೆ. ಆ ರೀತಿ ನಾವು ನೋಡೋದಕ್ಕೆ ಸಾಮಾನ್ಯವಾಗಿ ಒಂದು ನೋಡುವಿಕೆ ಅನ್ನುವಂತ ಶಬ್ದ ಬಳಸ್ತೇವೆ. ಕಣ್ಣು ತೆರೆದಿದ್ರೆ ಸಾಕು ಮುಂದಿರುವಂತ ವಸ್ತುಗಳು ನಮಗೆ ಕಂಡು ಬರ್ತವೆ. ಆದ್ರೆ ಇಲ್ಲಿ ಅವಲೋಕನ ಅಂದ್ರೆ ಕೇವಲ ನೋಡುವುದಲ್ಲ. ನಮ್ಮ ಈ ಒಂದು ಸ್ಥೂಲವಾದ ಕಣ್ಣಿಗೆ ಭೌತಿಕವಾದಂತಹ ವಸ್ತುಗಳು ಮಾತ್ರ ಕಂಡು ಬರ್ತವೆ. ಆದ್ರೆ ಅವಲೋಕನ ಅಂದ್ರೆ ಕೇವಲ ಎದುರಿಗೆ ಇರುವಂತಹ ಭೌತ ವಸ್ತುವನ್ನ ನೋಡುವಂಥದ್ದಲ್ಲ.
ಅಂತಂದ್ರೆ ಮೊದಲು, ಸರ್ವರ್ ಅಂತಂದ್ರೆ ಇರಿಸಿಕೊಳ್ಳು, ಇಟ್ಟುಕೊಳ್ಳು, ಇಟ್ಟುಕೊಳ್ಳುವುದು, ಇರಿಸಿಕೊಳ್ಳುವುದು. ಟ್ಯಾಗ್ ಅಂತಂದ್ರೆ ಮೊದಲು. ಅಬ್ಸರ್ವೇಷನ್ ಅಂದ್ರೆ ಮೊದಲು, ಸರ್ವೆ ಇಟ್ಟುಕೊಳ್ಳುವುದು. ಏನನ್ನ? ನಾವು ಯಾವುದೇ ಒಂದು ಗುರಿಯ ಸಾಧನೆಗೆ, ಧ್ಯೇಯೋದ್ದೇಶದ ಸಾಧನೆಗಾಗಿ ನಮ್ಮ ಮನಸ್ಸಿನ ಎದುರು ಒಂದು ಗುರಿಯನ್ನ ಇಟ್ಕೊಂಡು ಅವುಗಳಿಗೋಸ್ಕರ ನಾವು ನೋಡುವಂಥದ್ದು. ಅವಲೋಕನ ಅಂದ್ರೆ ನೋಡುವಂಥದ್ದು. ಆದ್ರೆ ಕಣ್ಣಿಗೆ ಕಂಡಿದ್ದನ್ನೆಲ್ಲ ನೋಡೋದು ಅವಲೋಕನ ಆಗೋದಿಲ್ಲ. ಒಂದು ಧ್ಯೇಯೋದ್ದೇಶ ಇಟ್ಟುಕೊಂಡು ಅದರ ಸಫಲತೆಗೋಸ್ಕರ ನಾವು ನೋಡುವಂಥದ್ದೇನಿದೆಯೋ ಅದು ಅಬ್ಸರ್ವೇಷನ್ ಅಥವಾ ಅವಲೋಕನ ಅಂತ ಅನಿಸ್ಕೊಳ್ತು. ಯಾವುದೇ ಒಂದು ಘಟನೆಯನ್ನ ವಿವರಿಸೋದಕ್ಕಾಗಿ ಅಥವಾ ಯಾವುದೇ ಒಂದು ಸಿದ್ಧಾಂತವನ್ನು ಸ್ಥಾಪನೆ ಮಾಡೋದಕ್ಕಾಗಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಅಂತಹ ಒಂದು ಉದ್ದೇಶ ಇಟ್ಕೊಂಡು ಸಂಗತಿಗಳನ್ನ, ಘಟನೆಗಳನ್ನ, ವಸ್ತುಗಳನ್ನ, ಪರಿಸ್ಥಿತಿಗಳನ್ನ ಗಮನಿಸುವಂತಹ ಒಂದು ಕ್ರಿಯೆಗೆ ನಾವು ಅವಲೋಕನ ಅಂತ ಕರೀತೀವಿ. ಅದರಿಂದ ಅವಲೋಕನ ಅನ್ನುವಂಥದ್ದು ಕೇವಲ ಕಣ್ಣಿನಿಂದ ನಡೆಯುವಂತಹ ಚಟುವಟಿಕೆ ಅಲ್ಲ, ಕೇವಲ ಇಂದ್ರಿಯಗಳ ಕ್ರಿಯೆ ಅಲ್ಲ. ಅವಲೋಕನದಲ್ಲಿ ಕಣ್ಣಿನ ಜೊತೆಯಲ್ಲಿ ಮನಸ್ಸನ್ನ, ಬುದ್ಧಿಯನ್ನು ಸಹ ತೊಡಗಿಸಬೇಕಾಗ್ತದೆ. ಅದರಿಂದ ಕೇವಲ ಇಂದ್ರಿಯ ಅನುಭವದಿಂದ ಪಡ್ಕೊಳ್ಳೋದಲ್ಲ, ಇದರಲ್ಲಿ ಮಾನಸಿಕ ಕ್ರಿಯೆಯೂ ಸಹ ಅಡಕವಾಗಿರ್ತದೆ ಅಂತ ಹೇಳ್ಬೋದು. ಹೀಗೆ ಅವಲೋಕನ ಮಾನಸಿಕ ಪ್ರಕ್ರಿಯೆ. ಮನಸ್ಸು, ಬುದ್ಧಿ ಮತ್ತು ಕಣ್ಣು ಈ ಮೂರು ಸೇರಿ ನಾವು ಅನೇಕ ಪ್ರಕಾರದ ಜ್ಞಾನವನ್ನ ತಿಳಿದುಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಹೀಗೆ ಅವಲೋಕನ ಇಂದ್ರಿಯ ಮತ್ತು ಮನಸ್ಸುಗಳ ಚಟುವಟಿಕೆ, ಸಾಮಾನ್ಯ ಅರ್ಥದಲ್ಲಿರುವಂತ ನೋಡುವಿಕೆ ಅಲ್ಲ ಅಂತನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಇಂಥ ಒಂದು ಅವಲೋಕನ ಕೆಲವು ಪ್ರಮುಖವಾದಂಥ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಅವುಗಳನ್ನು ಕುರಿತು ನೋಡೋಣ. ಅವಲೋಕನದಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದೇನೆಂದ್ರೆ ಅದು ಒಂದು ಮಾನಸಿಕ ಕ್ರಿಯೆ. ಅವಲೋಕನ ಕೇವಲ ಭೌತಿಕ ಕ್ರಿಯೆ ಅಲ್ಲ, ಅದು ಮಾನಸಿಕ ಕ್ರಿಯೆ. ಅವಲೋಕನದ ಮುಖ್ಯ ಲಕ್ಷಣ ಕಣ್ಣಿನಿಂದ ನೋಡುವುದಕ್ಕಿಂತಲೂ ಹೆಚ್ಚಿನ ಕೆಲಸ ಮನಸ್ಸು, ಬುದ್ಧಿಗಳಿಗಿರ್ತದೆ. ಅದರಿಂದ ಅವಲೋಕನ ಮಾನಸಿಕ ಕ್ರಿಯೆ ಅಂತ ಅನ್ಕೊಂಡು ಹೇಳ್ತೇವೆ. ಎರಡನೇದಾಗಿ ಅವಲೋಕನ ಉದ್ದೇಶಪೂರಿತವಾಗಿರುವಂಥದ್ದು. ಕೇವಲ ನೋಡುವಂತ ಕ್ರಿಯೆ ಕಣ್ಣಿನ ಎದುರಿನಲ್ಲಿ ಇರುವಂತದ್ದೆಲ್ಲವನ್ನ ನೋಡ್ತದೆ. ಆದ್ರೆ ಅವಲೋಕನವನ್ನ ಉದ್ದೇಶಪೂರ್ವಕವಾಗಿನೇ ಮಾಡಬೇಕಾಗ್ತದೆ. ಯಾವುದೇ ಒಂದು ನಿಶ್ಚಿತವಾದಂತ ಗುರಿ ಉದ್ದೇಶ ಇಲ್ಲದೆ ಅವಲೋಕನವನ್ನ ಯಾರು ಮಾಡೋದಿಲ್ಲ. ಆದ್ರಿಂದ ಅವಲೋಕನ ಅನ್ಬೇಕಾದ್ರೆ ಅದರಲ್ಲಿ ಒಂದು ಉದ್ದೇಶ ಅಡಕವಾಗಿರ್ಬೇಕು ಅಂತ ಅನ್ನೋದನ್ನ ನಾವು ನೋಡ್ತೇವೆ. ಮೂರನೇ ಲಕ್ಷಣ ಅವಲೋಕನ ಸ್ಪಷ್ಟವಾದುದು. ಅವಲೋಕನ ಅಂದ್ರೆ ಅದು ಸ್ಪಷ್ಟವಾಗಿರುವಂಥದ್ದು. ಅದರಲ್ಲಿ ಯಾವುದೇ ದೋಷಗಳು, ತಪ್ಪು ಕಲ್ಪನೆಗಳು, ಭ್ರಮೆಗಳು ಉಂಟಾಗೋ ಹಾಗಿಲ್ಲ. ಅವಲೋಕನದ ಉದ್ದೇಶನೇ ಯಾವುದೋ ಒಂದು ವಿಷಯದ ಸಮಂಜಸವಾದಂತಹ ಜ್ಞಾನವನ್ನ ಪಡೆಯೋದಕ್ಕೆ
ಅನ್ನೋದನ್ನ ಗಮನದಲ್ಲಿಡಬೇಕು. ಅದರಿಂದ ಅವಲೋಕನ ಅಂದರೆ ಅದು ಸ್ಪಷ್ಟವಾದುದಾಗಿರಬೇಕು. ಹಾಗೆ ಅವಲೋಕನ ನಿಖರವಾಗಿರಬೇಕು, ಖಚಿತವಾಗಿ ಅದು ಸಮಂಜಸವಾದಂಥ ಉತ್ತರವನ್ನೇ ಕೊಡಬೇಕು. ಇಂತಹ ಕೆಲವು ಲಕ್ಷಣಗಳನ್ನು ಅವಲೋಕನ ಹೊಂದಿರ್ತದೆ ಅಂತ ಹೇಳಬೇಕು. ಈ ಅವಲೋಕನ ಉತ್ತಮವಾದ ಅವಲೋಕನ ಆಗಿರಬೇಕು ಅಂದರೆ, ಸರಿಯಾಗಿರಬೇಕು ಅಂದರೆ ಕೆಲವು ಲಕ್ಷಣಗಳನ್ನು, ಕೆಲವು ಸ್ಥಿತಿಗತಿಗಳನ್ನು ಹೊಂದಿರಬೇಕು. ಕೆಲವು ಸ್ಥಿತಿಗತಿಗಳು ಸರಿಯಾಗಿದ್ದರೆ ಮಾತ್ರ ಉತ್ತಮವಾದಂಥ ಅವಲೋಕನ ಸಾಧ್ಯವಾಗ್ತದೆ. ಅದರಿಂದ ಅಂತಹ ಅವಲೋಕನದ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಅವಲೋಕನದ ಸ್ಥಿತಿಗತಿಗಳು ಅಥವಾ ನಿಬಂಧನೆಗಳು. ಒಂದು ಅವಲೋಕನ ಉತ್ತಮವಾಗಿರಬೇಕು ಅಥವಾ ಸರಿಯಾದದಾಗಿರಬೇಕು ಅಂದರೆ ಅದರಲ್ಲಿ ಪ್ರಮುಖವಾಗಿ ಕೆಲವು ಅಂಶಗಳು ಇರೋದನ್ನ ನಾವು ಗಮನಿಸಬೇಕಾಗ್ತದೆ. ಆ ಅಂಶಗಳು ಇದ್ದಾಗ ಆ ಅವಲೋಕನ ಸಮಂಜಸವಾಗಿರ್ತದೆ. ಅದರಿಂದ ಅವಲೋಕನಕ್ಕೆ ಬೇಕಾಗುವಂತಹ ಷರತ್ತುಗಳು ಅಂದ್ಕೊಂಡು ಕೂಡ ಕರೀತಾರೆ. ಅಂತಹ 3 ಅಂಶಗಳನ್ನು ನಾವಿಲ್ಲಿ ಅವಲೋಕನದಲ್ಲಿ ನೋಡ್ತೇವೆ. ಒಂದು ಭೌತಿಕ ಅಂಶ, ಎರಡನೇದು ಭೌತಿಕ ಅಂಶ, ಮೂರನೇದಾಗಿ ನೈತಿಕ ಅಂಶ. ಅನುಗಮನದ ಪದ್ಧತಿಯನ್ನ ವೈಜ್ಞಾನಿಕ ಪದ್ಧತಿ ಅಂತ ಕರೀತೇವೆ. ವೈಜ್ಞಾನಿಕ ಪದ್ಧತಿಯಲ್ಲಿ ಸ್ಪಷ್ಟತೆ ಇರಬೇಕು, ನಿಖರತೆ ಇರಬೇಕು. ಅಂತಹ ಒಂದು ತೀರ್ಮಾನವನ್ನ, ಸಿದ್ಧಾಂತವನ್ನ ನಾವು ತಯಾರಿಸಬೇಕು ಅಂತಂದ್ರೆ ಈ 3 ಅಂಶಗಳು ಅತ್ಯಂತ ಅವಶ್ಯಕವಾಗಿ ಇರಲೇಬೇಕಾದಂಥ ಅಂಶಗಳು. ಅವಲೋಕನ ಮಾಡುವಾಗ ಇರಬೇಕಾದಂಥ ಅಂಶ ಇವು ಕೆಲವು ಅವಲೋಕನ ಮಾಡುವಂತ ವಸ್ತುವಿನಲ್ಲಿರ್ಬೋದು ಅಥವಾ ಅವಲೋಕನ ಮಾಡುವ ವ್ಯಕ್ತಿಯಲ್ಲಿ ಇರಬಹುದು. ಅವಲೋಕನಕಾರ ಹೊಂದಿರಬೇಕಾದಂಥ ಅಂಶಗಳು ಆಗಿರಬೇಕು. ಮೊದಲನೇದಾಗಿ ಭೌತಿಕ ಅಂಶ. ಯಾವುದೇ ಒಂದು ಸಂಗತಿಗಳನ್ನ ಕಲೆ ಹಾಕಬೇಕಾದ್ರೆ, ಆ ಒಂದು ವಿಷಯ ಸಂಗ್ರಹಣೆ ಮಾಡಬೇಕಾದ್ರೆ ಭೌತಿಕ ಅಂಶಗಳು ಸರಿಯಾಗಿರಬೇಕು. ಆ ಭೌತಿಕ ಅಂಶ ವಸ್ತುವಿಗೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಇರ್ತದೆ. ಎಲ್ಲ ವಸ್ತುಗಳನ್ನು ಒಂದೇ ರೂಪದಲ್ಲಿ ಒಂದೇ ಸಾರಿ ಸರಿಯಾಗಿನೇ ನೋಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದೂರದಲ್ಲಿ ಇರುವಂತಹ ವಸ್ತುಗಳನ್ನ ನೋಡ್ಬೇಕಾದ್ರೆ ನಮಗೆ ಕೆಲವು ಉಪಕರಣಗಳು ಬೇಕಾಗಬಹುದು. ದೂರದಲ್ಲಿರೋ ವಸ್ತು ನೋಡ್ಬೇಕಾದ್ರೆ ನಾವು ದೂರದರ್ಶಕ ಯಂತ್ರವನ್ನ ಬಳಕೆ ಮಾಡ್ಕೊಳ್ಬೇಕಾಗ್ತದೆ. ಸೂಕ್ಷ್ಮವಾಗಿರುವಂತಹ ವಸ್ತುಗಳನ್ನ ನಾವು ಪರೀಕ್ಷೆ ಮಾಡುವಾಗ ಸೂಕ್ಷ್ಮದರ್ಶಕ ಯಂತ್ರಗಳನ್ನ ನಾವು ಉಪಯೋಗ ಮಾಡಬೇಕಾಗ್ತದೆ. ಕೆಲವು ಶಬ್ದಗಳನ್ನ ಕೇಳೋದಕ್ಕೆ ಧ್ವನಿವರ್ಧಕ ಯಂತ್ರಗಳನ್ನ ಬಳಸ್ಕೊಳ್ಬೇಕಾಗ್ತದೆ. ತುಂಬಾ ದೂರದಲ್ಲಿರುವಂತಹ ವಸ್ತು ಇತ್ತಂತಂದ್ರೆ ಕೆಲವೊಮ್ಮೆ ಅವುಗಳ ಹತ್ರ ಹೋಗುವಂತಹ ಪ್ರಯತ್ನ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲದೆ ಅವುಗಳನ್ನ ಅವಲೋಕನ ಮಾಡುವಂತವನ ಒಂದು ಭೌತಿಕ ಪರಿಸ್ಥಿತಿಯು ಸರಿಯಾಗಿರ್ಬೇಕಾಗ್ತದೆ. ಅವಲೋಕನವನ್ನ ನಿರ್ದಿಷ್ಟವಾಗಿ ಇಷ್ಟೇ ಸಮಯದಲ್ಲಿ ಇಂಥ ಪ್ರದೇಶದಲ್ಲಿನೇ ಮಾಡ್ತೇವೆ ಅಂತ ಹೇಳೋದಕ್ಕಾಗೋದಿಲ್ಲ. ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ, ವಸ್ತು ಇವುಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ಬೇಕಾಗ್ಬೋದು, ಬೇರೆ ಬೇರೆ ಕಾಲಗಳಲ್ಲಿ ಅವಲೋಕನ ಮಾಡಬೇಕಾಗ್ಬೋದು. ಇಂತಹ ಸಂದರ್ಭದಲ್ಲಿ ಅವಲೋಕನ ಕಾರಣ ಯಾರು ಇರ್ತಾರೋ ಅವರ ಒಂದು ಇಂದ್ರಿಯಗಳು
ಒಳ್ಳೆಯ ಸಾಮರ್ಥ್ಯವನ್ನ ಹೊಂದಿರಬೇಕು. ಯಾವುದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು, ಅವುಗಳನ್ನ ನೋಡೋದಕ್ಕೆ ಸೂಕ್ಷ್ಮದರ್ಶಕ ಯಂತ್ರಗಳನ್ನ ಬಳಸಿದ್ರೂ ಕೂಡ ಅವಲೋಕನ ಮಾಡುವಂತವನ ಒಂದು ಕಣ್ಣಿನ ದೃಷ್ಟಿ ಸರಿಯಾಗಿರ್ಬೇಕು. ಅವನಿಗೆ ಸರಿಯಾದಂತ ದೃಷ್ಟಿ ಇರಲಿಲ್ಲ, ದೃಷ್ಟಿ ದೋಷ ಅವನಲ್ಲಿತ್ತು ಅಂದ್ರೆ ವಾಸ್ತವಿಕತೆಯ ಜ್ಞಾನ ಅವನಿಗೆ ಉಂಟಾಗೋದಿಲ್ಲ. ಸೂಕ್ಷ್ಮ ವಸ್ತುವನ್ನ ಅವನು ಗಮನಿಸದೆ ಹೋದ ಅಂತಂದ್ರೆ ಅವನು ಮಾಡಿದಂತ ಅವಲೋಕನ ಸರಿಯಾಗಿ ಆಗೋದಿಲ್ಲ. ಇನ್ನು ಅವಲೋಕನ ಮಾಡಬೇಕಾದ್ರೆ ಕೆಲವೊಮ್ಮೆ ಎಷ್ಟೋ ಸಮಯದವರೆಗೆ ಕಾಯಬೇಕಾಗಬಹುದು. ಅವಲೋಕನಕಾರ ಯಾರಿರ್ತಾನೋ ಅವನ ಒಂದು ದೇಹದ ಆರೋಗ್ಯ ಸರಿ ಇರಲಿಲ್ಲ, ಅವನಲ್ಲಿ ನಿಲ್ಲುವಂತ ಕ್ಷಮತೆ ಇರಲಿಲ್ಲ ಅಂತಂದ್ರೆ ಅಷ್ಟು ಹೊತ್ತು ನಿಲ್ಲದೆ ಎಲ್ಲವನ್ನ ಸರಿಯಾಗಿ ಗಮನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೊಂದು ಸಾರಿ ಪ್ರಯೋಗ ಮಾಡಬೇಕಾದ್ರೆ ವಿಜ್ಞಾನಿಗಳು ಎಷ್ಟೋ ದಿನಗಟ್ಟಲೆ ನಿಂತ್ಕೊಂಡೇ ಇರಬೇಕಾಗ್ತದೆ ಅನ್ನೋದನ್ನ ನಾವು ಕೇಳಿರ್ತೀವಿ. ಅವಲೋಕನಕಾರ ಯಾರು ಇರ್ತಾನೋ ಅವನು ದೇಹದ ಆರೋಗ್ಯವನ್ನ ಹೊಂದಿರದೇ ಇದ್ರೆ ಅವನು ನಿರಂತರವಾಗಿ ಅವಲೋಕನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಅವಲೋಕನದಲ್ಲಿ ದೋಷಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದರಿಂದ ಸರಿಯಾಗಿ ನೋಡುವಂತ, ಸರಿಯಾಗಿ ಕೇಳುವಂತ, ಸರಿಯಾಗಿ ಅರ್ಥೈಸಿಕೊಳ್ಳುವಂತ ಒಂದು ಅವಯವಗಳು ಅವನಲ್ಲಿ ಇರಬೇಕು. ಇನ್ನು ಎರಡನೇದಾಗಿ ಬೌದ್ಧಿಕ ಅಂಶ. ಯಾವುದನ್ನು ನೋಡ್ತಾನೋ ಆ ನೋಡಿರುವುದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆ ವ್ಯಕ್ತಿಯ ಬುದ್ಧಿ ಚುರುಕಾಗಿರ್ಬೇಕು, ಬುದ್ಧಿ ಸಾಮರ್ಥ್ಯ ಹೆಚ್ಚಿಗೆ ಇರಬೇಕು. ಇಲ್ಲ ಅಂತಂದ್ರೆ ನೋಡಿದಂತ ಘಟನೆಗಳ, ನೋಡಿದಂತ ಸಂಗತಿಗಳನ್ನ ಸರಿಯಾಗಿ ಅರ್ಥೈಸೋದು ಸಾಧ್ಯ ಆಗೋದಿಲ್ಲ. ತಾನು ಏನನ್ನ ನೋಡ್ತಾ ಇದ್ದೇನೆ, ಅವುಗಳ ಗುಣಲಕ್ಷಣಗಳು ಯಾವ್ಯಾವುದು, ಒಂದು ಘಟನೆ ನಡೀತಾ ಇದ್ದಾಗ ಅದಕ್ಕೆ ಸಹಕಾರಿಯಾಗಿ ಯಾವೆಲ್ಲ ಅಂಶಗಳ ಜೊತೆ ಜೊತೆಯಲ್ಲಿ ಇರ್ತವೆ, ಅವುಗಳನ್ನೆಲ್ಲವನ್ನ ತಿಳಿದುಕೊಳ್ಳುವಂತ ಒಂದು ಬುದ್ಧಿ ಸಾಮರ್ಥ್ಯ ಅವಲೋಕನ ಮಾಡುವ ವ್ಯಕ್ತಿಯಲ್ಲಿ ಇರಬೇಕು. ಅಷ್ಟೇ ಅಲ್ಲದೆ ಅವನ ಒಂದು ನೈತಿಕ ಸ್ಥಿತಿಗತಿನೂ ಕೂಡ ಚೆನ್ನಾಗಿ ಇರಬೇಕು. ಯಾರು ಎಂತಹ ದೃಷ್ಟಿಯನ್ನ ಹೊಂದಿರ್ತಾರೋ, ಎಂಥವರಾಗಿರ್ತಾರೋ ಅವರ ದೃಷ್ಟಿ ಕೂಡ ಹಾಗೆಯೇ ಇರ್ತದೆ. ಒಳ್ಳೆಯ ವ್ಯಕ್ತಿಗೆ ಎಲ್ಲವೂ ಒಳ್ಳೆಯದಾಗಿಯೇ ಕಾಣಿಸ್ತದೆ, ಕೆಟ್ಟ ವ್ಯಕ್ತಿಗೆ ಎಲ್ಲವೂ ಕೆಟ್ಟದ್ದಾಗಿಯೇ ಕಾಣಿಸ್ತದೆ. ಅವಲೋಕನ ಮಾಡುವಾಗ ವ್ಯಕ್ತಿಯ ಮನಸ್ಥಿತಿ ಮುಖ್ಯ. ಅವನಲ್ಲಿ ನೈತಿಕತೆ ಇರಬೇಕು. ನೈತಿಕತೆ ಇಲ್ಲ ಅಂತಂದ್ರೆ ಅವನು ಕೊಡುವಂತ ತೀರ್ಮಾನ ತಪ್ಪು ತೀರ್ಮಾನಗಳಾಗುವಂತ ಅವಕಾಶಗಳು ಹೆಚ್ಚಿಗೆ ಇರ್ತವೆ. ವಿಜ್ಞಾನದ ಅನೇಕ ಕ್ಷೇತ್ರಗಳಲ್ಲಿ ನಾವು ನೋಡ್ತೇವೆ. ಸಪೋಸ್ ಒಂದು ಪೋಸ್ಟ್ ಮಾರ್ಟಮ್ ಶವ ಪರೀಕ್ಷೆ ಅಂತ ನಾವೇನು ಹೇಳ್ತೇವೋ ಅಂತ ಶವ ಪರೀಕ್ಷೆ ಮಾಡುವಂತ ಒಬ್ಬ ವೈದ್ಯ ಯಾವುದರಿಂದಾಗಿ ಅವನ ಸಾವು ಸಂಭವಿಸಿದೆ ಅನ್ನೋದನ್ನ ಸರಿಯಾಗಿ ಹೇಳಬೇಕೇ ಹೊರತು ದುರುದ್ದೇಶ ಪೂರ್ವಕವಾಗಿ ಅಥವಾ ಹಣ ಮಾಡೋ ಉದ್ದೇಶಕ್ಕಾಗಿ ಲಂಚ ತೆಗೆದುಕೊಂಡು ಸುಳ್ಳು ರಿಪೋರ್ಟ್ ಕೊಡೋದ್ರಿಂದ ಅಲ್ಲಿ ಯಥಾರ್ಥವಾದಂತಹ ಸಂಗತಿ ಯಾರಿಗೂ ಗೊತ್ತಾಗೋದಿಲ್ಲ. ಅದರಿಂದ ಅವಲೋಕನ ಮಾಡುವಂಥವನು ನಿಷ್ಪಕ್ಷಪಾತಿಯಾಗಿರಬೇಕು, ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು, ನೀತಿವಂತನಾಗಿರಬೇಕು. ಇಲ್ಲದೇ ಇದ್ರೆ ಆ ಅವಲೋಕನದಲ್ಲಿ ದೋಷ ಕಂಡು ಬರ್ತದೆ. ಅದರಿಂದ ಈ ಅವಲೋಕನ ಉತ್ತಮವಾಗಿರಬೇಕು ಅಂದ್ರೆ ಅದರಲ್ಲಿ ಭೌತಿಕ ಅಂಶ, ಬೌದ್ಧಿಕ ಅಂಶ ಮತ್ತು ನೈತಿಕ ಅಂಶಗಳು ಬಹಳಷ್ಟು ಮಹತ್ವದ್ದಾಗಿರ್ತದೆ ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು.